ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನು ಚಂದ್ರು ವ್ಲಾಗ್ಸ್. ಹಾಯ್, ಏನಿದು ಫ್ಯಾಮಿಲಿ ಫೋಟೋ ನೋಡ್ತಿದ್ದೀರಾ? ಏನಪ್ಪ ಅಂದರೆ ಇವತ್ತು ವಿಶೇಷವಾದ ದಿನ. ಅಂದರೆ ನಮ್ಮ ಪಪ್ಪ ಅಮ್ಮನ ವೆಡ್ಡಿಂಗ್ ಆ್ಯನಿವರ್ಸರಿ. ಡಿಸೆಂಬರ್ 31 ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ಅದಕ್ಕಾಗಿ ನಾನು ಕೇಕ್ ತೊಗೊಂಡೋಗಿದ್ದೆ. ಹಾಗೆ ಸಿಂಪಲಾಗಿ ಮಾಡೋಣ ಅಂದರೆ, ಯಾಕಂದರೆ ಅಪ್ಪ ಅಮ್ಮ ಅವ್ರ ಬರ್ತಡೇ ಡೇಟ್ ಎಲ್ಲ ಗೊತ್ತಿರಲ್ಲ ಅಲ್ವಾ. ಸೊ ಮ್ಯಾರೇಜ್ ಆ್ಯನಿವರ್ಸರಿದು ಗೊತ್ತಿರುತ್ತಲ್ವ ಡೇಟು. ಹಂಗಾಗಿ ಬರ್ತಡೇ ಅಂತೂ ಮಾಡಲ್ಲ, ಆ್ಯನಿವರ್ಸರಿ ಆದರೂ ಮಾಡೋಣ, ಅವ್ರಿಗೆ ಖುಷಿ ಪಡಿಸೋಣ ಅಂತ ಅಷ್ಟೇ, ಒಂದು ಸಿಂಪಲಾಗಿ ಮಾಡಿದ್ದಷ್ಟೇ. ಅವರಿಗೆ ಗ್ರ್ಯಾಂಡಾಗಿ ಒಂದ್ಸರಿ ಮಾಡಿದ್ವಿ 25 ಇಯರ್ಸಿಂದು. ಮತ್ತು ನಾವು ನೆಕ್ಸ್ಟು ಗ್ರ್ಯಾಂಡಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ಅಣ್ಣ ನಾನು ಇಬ್ಬರು ಸೇರ್ಕೊಂಡು ಹಂಗೆ ಸಿಂಪಲಾಗಿ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಅಮ್ಮ ಮನೆಗೆ ಹೋದೆ. ಅಮ್ಮ ಮನೆಗೆ ಹೋದ್ಮೇಲೆ ಅಣ್ಣನೂ ಕೂಡ ಅಣ್ಣನ ಮಗಳು ಬಂದರು. ಅದಕ್ಕೆ ಸ್ವಲ್ಪ ಬ್ಯುಸಿ ಇದ್ರಿಂದ ವರ್ಕ್ ಇತ್ತು ಅಂತ ಬರಲಿಲ್ಲ. ಸೊ ನಾನು ನನ್ನ ಮಕ್ಕಳು ಕೂಡ ಬಂದ್ವಿ. ನಮ್ಮ ಮನೆಯವರು ವರ್ಕ್ ಇದೆ ಅಂತ ಅವರು ಬರಲಿಲ್ಲ. ಹೋಗಿ ಕೇಕೆಲ್ಲ ಕಟ್ ಮಾಡಿಸಿ ಎಲ್ಲ ಕೇಕೆಲ್ಲ ತಿಂದ್ಕೊಂಡು, ಅವತ್ತು ಮಾರನೇ ದಿನ ನ್ಯೂ ಇಯರ್ ಇರೋದ್ರಿಂದ ನೈಟ್ ಇಲ್ಲಿ ಕೇಕು ಕಟ್ ಮಾಡ್ದಂಗೆ ಆಗುತ್ತಲ್ವ ಅಂತ ಇಲ್ಲೇ ಕಟ್ ಮಾಡಿಸ್ಬಿಟ್ಟು ಅಲ್ಲೇ ಊಟ ಮಾಡಿಕೊಂಡು ನಾನು ಮತ್ತೆ ಮನೆಗೆ ಬಂದಿದ್ದು. ಅಮ್ಮ ಅಡುಗೆ ಮಾಡಿದರು, ಹೋಳಿಗೆ ಊಟ ತಿಂದ್ವಿ. ತುಂಬ ಚೆನ್ನಾಗಿತ್ತು. ನಾವು ಹೋಗೋಷ್ಟೊತ್ತಿಗೆ ಅಮ್ಮ ಅಡುಗೆ ಎಲ್ಲ ಮಾಡಿದರು. ಅನ್ನ ಸಾರು ಪಲ್ಯ ಹೋಳಿಗೆ ಎಲ್ಲನೂ ಕೂಡ ಮಾಡಿದರು. ನಾವು ಹೋಗಿ ಅಂದರೆ ಬರ್ತೀನಿ ಅಂತ ಅಂದಿರಲಿಲ್ಲ, ಜಸ್ಟ್ ಹಂಗೆ ಬರ್ತೀವಿ ಅಂತ ಅಂದಿದ್ವಿ. ಕೇಕೆಲ್ಲ ಕಟ್ ಮಾಡಿಸೋದು ಗೊತ್ತಿರಲಿಲ್ಲ ಅವರಿಗೂ. ಸಡನ್ಲಿ ಹೋಗಿ ಹಂಗೇ ಕೇಕೆಲ್ಲ ಕಟ್ ಮಾಡಿಸಿ ಅಣ್ಣನು ನಾನು ಅಣ್ಣನ ಮಗಳು ನನ್ನ ಮಕ್ಕಳು ಎಲ್ಲ ಸೇರಿಕೊಂಡು ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಅಲ್ಲಿಂದ ಅಪ್ಪ ಅಮ್ಮನ ಹತ್ರ ಎಲ್ಲ ಮಾತಾಡಿಕೊಂಡು ನಾನು ಮತ್ತೆ ಬೆಳಗ್ಗೆ ನ್ಯೂ ಇಯರ್ ಆಗಿದ್ದರಿಂದ ಮಕ್ಕಳಿಗೆ ಸ್ಕೂಲ್ ಇರೋದ್ರಿಂದ ನಾನು ಮತ್ತೆ ವಾಪಸ್ ಮನೆಗೆ ಬರಬೇಕಾಗಿತ್ತು. ಸೊ ಹಂಗಾಗಿ ನಾನು ಬಂದೆ. ಪ್ರತಿ ವರ್ಷವೂ ಕೂಡ ಪಪ್ಪ ಅಮ್ಮಂಗೆ ಬಟ್ಟೆ ಅಥವಾ ಏನಾದ್ರು ಕೊಡಿಸ್ತೀನಿ. ಅಂದರೆ ಅವರು ನಮಗೆ ಸಣ್ಣವರಿದ್ದಾಗಿಂದನೂ ನಮ್ಮನ್ನು ನೋಡಿಕೊಂಡು ನಮಗೂ ಹಂಗೆ ಅದೇ ರೀತಿಯೇ ಇದು ಮಾಡಿದಲ್ವ. ಈಗ ವಯಸ್ಸಾದಮೇಲೆ ನಾವು ಕೂಡ ಅವ್ರಿಗೆ ಹಂಗೆ ನೋಡ್ಕೋಬೇಕಲ್ಲ, ಅವ್ರನ್ನ ಖುಷಿಯಾಗಿ ಇಡಬೇಕಲ್ವ. ಸೊ ಒಂದು ಸಣ್ಣದಾಗಿ ಪುಟ್ಟದೊಂದು ಏನೇ ಮಾಡಲಿ, ಸಣ್ಣದಾಗಲಿ, ಅದರಿಂದ ಅವ್ರಿಗೆ ಖುಷಿ ಸಿಗತ್ತೆ ಅನ್ನೋದಾದರೆ ನಮ್ಮ ಕೈಲಾದಷ್ಟು ನಾವು ಮಾಡ್ಬೋದು. ಇದಕ್ಕಿಂತ ಖುಷಿ ಇನ್ನೊಂದಿಲ್ಲ ಅನಿಸುತ್ತೆ. ಯಾಕಂದರೆ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಸೇರಿಕೊಂಡಿದ್ವಿ, ಚೆನ್ನಾಗಿತ್ತು. ಈಗ ನಾವು ಮಾಡಿದ್ದು 41ನೇ ವರ್ಷದ್ದು ಆ್ಯನಿವರ್ಸರಿನ. ಇದೇ ರೀತಿಯೇ ನೆಕ್ಸ್ಟು 50 ಇಯರ್ಸಿಗೆ ಮಾಡಬೇಕು, ಗ್ರ್ಯಾಂಡಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ತುಂಬಾ ಖುಷಿ ಇದೆ. ಆದರೆ ಎಷ್ಟು ಬೇಗ ಬೇಗ ಆಗ್ತಾಯಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಬಟ್ ಅಪ್ಪ ಅಮ್ಮ ಇಬ್ಬರೂ ಕೂಡ ಯಾವಾಗಲೂ ಖುಷಿಯಾಗಿರಲಿ ಅಂತ ಬಯಸ್ತೀನಿ. ಚೆನ್ನಾಗಿದ್ರೆ ಈ ವ್ಲಾಗು ಇಷ್ಟ ಆದರೆ ಲೈಕ್